ಫ್ರೆಂಡ್ಸ್, ವೆಲ್ಕಮ್ ಟು ಮೌಶಿಕ್ ಅಕಾಡೆಮಿ. ಇಲ್ಲಿ ಆ್ಯಕ್ಚುಲಿ ಇವತ್ತು ಅವರು ರಿಸಲ್ಟನ್ನು ಆ್ಯಸ್ ಪರ್ ದ ಶೆಡ್ಯೂಲು ಏನೊಂದು ಸೆಕೆಂಡ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟು ಆ್ಯಂಡ್ ಮೇನ್ ರಿಸಲ್ಟ್ ಕೊಡಬೇಕಿತ್ತು. ಬಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಅವರು ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಫ್ ದಿ ಕಾಲೇಜಸ್ಸು ಫಸ್ಟ್ ಸೆಕೆಂಡ್ ರೌಂಡು ಅವರು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರು ಲೇಟ್ ಮಾಡಿರೋದ್ರಿಂದ ಇವತ್ತು ಕೂಡ 29th 1 PM ತನಕ ಅವ್ರೇನು ಮಾಡಿದರು ಅಂತ ಹೇಳಿದ್ರೆ ಎಕ್ಸ್ಟೆನ್ಷನನ್ನು ಮಾಡಿದರು. ಬಟ್ ಕೆಲವು ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟನ್ನು ಮಾಡಿದ್ದಾರೆ, ತಾವರು ನಿನ್ನೆ ರಾತ್ರಿ ಇದು ಮಾಡಿದ್ರಿಂದ ಜಸ್ಟು 6 hours ಮಾಡೋಕ್ಕಾಗಲ್ಲ ಅಂತ ಕೇಳ್ಕೊಂಡಿದ್ದರಿಂದ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಕ್ವೆಸ್ಟನ್ನು ಮಾಡಿದ್ದಾರೆ KE ಅಥಾರಿಟಿಗೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಮಧ್ಯಾಹ್ನ ಅಂದರೆ 30th November 2024 ಮಧ್ಯಾಹ್ನ 12 ಗಂಟೆವರೆಗೆ 12 PM ನೀವೇನು ಮಾಡ್ಬೋದು, ಇನ್ ಕೇಸ್ ಏನಾದರೂ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ನೀವು ಅಂದರೆ ಡಿಲೀಟು ಅಥವಾ ನ್ಯೂ ಅಡಿಷನ್ಸು ಯಾವ್ದು ಬೇಕಾದ್ರೂ ನೀವೇನು ಮಾಡ್ಬೋದು. ಹಾಗೆ ಯಾವುದೇ ವಿದ್ಯಾರ್ಥಿಗಳಿದ್ದು ಕೂಡ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ನೀವೇನು ಮಾಡಬೇಕಾಗ್ತದೆ, ವೆಯ್ಟ್ ಮಾಡಬೇಕಾಗ್ತದೆ. ಸೊ ಇನ್ ಕೇಸ್ ಯಾರ್ಯಾರೂ ಇನ್ನೂ ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಮಾಡಿಲ್ಲ, ದಯವಿಟ್ಟು ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು ಅದನ್ನು ಮಾಡಿ ಮುಗಿಸ್ಬೇಕು. ಸೊ ಈ ಒಂದು ಅಪ್ಡೇಟ್ಸನ್ನು KE ಅಥಾರಿಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಮಾರ್ನಿಂಗು ಒಂದು ಅಪ್ಡೇಟ್ ಕೊಟ್ಟಿದ್ರು 29th 1 PM ಅಂತ. ಸೊ ನಿನ್ನೆ ಏನು ಹೇಳಿದ್ರು, ನಿನ್ನೆ ನಿಮಗೆ ಪ್ರತಿ ಕಾಲೇಜಿನ ಒಂದು ನಂಬರ್ ಆಫ್ ಸೀಟ್ಸ್ ಅವೈಲಬಿಲಿಟಿ ಕೊಟ್ಟಿದ್ರು. ಆ್ಯಂಡ್ ಇಲ್ಲಿ ನೋಡೋದಾದರೆ ವೇಳಾಪಟ್ಟಿ ನೋಡೋದಾದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲು ಏನು ನಡೀತು ನೀವು ನೋಡ್ಬೋದು. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂದರೆ 29th 10 AM ತನಕ ಮಾಡ್ಬೋದಿತ್ತು ಅಂತ ಕೊಟ್ಟಿದ್ರು. ಎಗೇನ್ 1 PM ತನಕ ಅವ್ರು ಇವತ್ತು ಎಕ್ಸ್ಟೆಂಡ್ ಮಾಡಿದರು. ಬಟ್ ಎಗೇನ್ ಏನು ಮಾಡಿದ್ದಾರೆ, 30th 1 PM ತನಕ ಅಂದರೆ 12 PM ತನಕ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ನೋಡಿದ್ರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ 1st December ಬರುತ್ತೆ. ಓಕೆ, ಆ್ಯಸ್ ಪರ್ ಇವ್ರ ರೆಕಾರ್ಡ್ ನೋಡೋದಾದರೆ 30th 10 PM ಒಳಗಡೆ ನೀವು ಏನು ಮಾಡಬೇಕಾಗಿತ್ತು, ಫೈನಲ್ ರಿಸಲ್ಟ್ ಬರಬೇಕಿತ್ತು. ಸೊ ಒಂದಿನ ನೀವು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ 1st December ನಿಮಗೆ ರಿಸಲ್ಟ್ ಬರೋವಂಥ ಚಾನ್ಸಸ್ ಇರುತ್ತೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಇನ್ನೂ ಕೂಡ ಸೆಕೆಂಡ್ ರೌಂಡ್ ಎಂಟ್ರಿಯನ್ನು ಮಾಡಿಲ್ಲ, ದಯವಿಟ್ಟು ಬೇಗ ನೀವು ಅದನ್ನು ಮಾಡಿ ಮುಗಿಸಿ ಸ್ಟೂಡೆಂಟ್ಸ್. ಫರ್ದರ್ ಅಪ್ಡೇಟ್ಸನ್ನು ನಾನು ನಿಮಗೆ ಮಾಡ್ತೀನಿ. ಓಕೆ, ಗುಡ್ ನೈಟ್.